ಇಷ್ಟೆಲ್ಲ ಸಭೆಗಳು ನಡೀತಾ ಇದೆ. ಆದರೆ ಸೋಮವಾರದಿಂದನೇ ಈ ಜಾತಿ ಗಣತಿ ಆರಂಭವಾಗ್ತಾ ಇದೆ. ಹಾಗಿದ್ದಾಗ ಈ ಸಮೀಕ್ಷೆಯಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ, ಡೀಟೇಲ್ಸ್ ಇಲ್ಲಿದೆ. ರಾಜ್ಯದಲ್ಲಿ ಸೋಮವಾರದಿಂದಲೇ ಜಾತಿ ಗಣತಿ. ಜಾತಿ ಸಮೀಕ್ಷೆಯಲ್ಲಿ 60 ಮಾದರಿ ಪ್ರಶ್ನಾವಳಿ. ರಾಜ್ಯದಲ್ಲಿ ಜಾತಿ ಗಣತಿ ಗೊಂದಲದ ನಡುವೆಯೇ ಸೋಮವಾರದಿಂದ ಅಂದರೆ ಸೆಪ್ಟೆಂಬರ್ 22ರಿಂದಲೇ ಜಾತಿ ಸಮೀಕ್ಷೆ ನಡೆಯಲಿದೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಹೇಳಿದ್ದು, ಸರ್ಕಾರ ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನ ಮುಂದೂಡಲ್ಲ, ನಿಗದಿಯಂತೆಯೇ ನಡೆಸಲಿದೆ ಅಂತ ಹೇಳಿದ್ರು. ಹೀಗಾಗಿ ಸೋಮವಾರದಿಂದ ಮನೆ ಮನೆಗಳಿಗೆ ತೆರಳಿ ಗಣತಿದಾರರು ಮಾಹಿತಿ ಪಡೆಯಲಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಜಾತಿ ಸರ್ವೆ ನಡೆಯಲಿದೆ. ಇನ್ನು ಗಣತಿ ಮಾಡುವುದಕ್ಕೆ ಸರ್ಕಾರ ಈಗಾಗಲೇ ಪ್ರಶ್ನಾವಳಿಗಳನ್ನ ರೆಡಿ ಮಾಡಿಕೊಂಡಿದೆ. ಈ ಪ್ರಶ್ನಾವಳಿಯ ಪುಸ್ತಕದಲ್ಲಿ 60 ರೀತಿಯ ಪ್ರಶ್ನೆಗಳಿರಲಿದೆ. ಹಾಗಾದ್ರೆ ಹೇಗಿರಲಿದೆ ಜಾತಿ ಸಮೀಕ್ಷೆಯ ಪ್ರಶ್ನೆಗಳು? 60 ಪ್ರಶ್ನೆಗಳನ್ನೊಳಗೊಂಡ ಜಾತಿ ಸಮೀಕ್ಷೆ, 60 ಪ್ರಶ್ನೆಗಳ 48 ಪುಟಗಳ ಪ್ರಶ್ನಾವಳಿ ಸಮೀಕ್ಷೆ ಪುಸ್ತಕ. ನಿಮ್ಮ ಧರ್ಮ ಯಾವುದು? ನಿಮ್ಮ ಜಾತಿಯ ಉಪಜಾತಿ ಯಾವುದು? ನಿಮ್ಮ ಜಾತಿಗಿರುವ ಇನ್ನಿತರ ಪರ್ಯಾಯ ಹೆಸರುಗಳೇನು? ನೀವು ಜಾತಿ ಪ್ರಮಾಣ ಪತ್ರವನ್ನ ಪಡೆದಿದ್ದೀರಾ? ನೀವು ಆದಾಯ ತೆರಿಗೆಯನ್ನ ಪಾವತಿಸಿದ್ದೀರಾ? ಈ ರೀತಿಯ ಹಲವು ಪ್ರಶ್ನೆಗಳನ್ನ ಗಣತಿದಾರರು ಜನರಿಗೆ ಕೇಳಿ ಮಾಹಿತಿಯನ್ನು ಪಡೆಯಲಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಉಪಜಾತಿಗಳನ್ನ ಗುರುತಿಸಿಕೊಳ್ಳುವುದಕ್ಕೆ ಅವಕಾಶ ಇದ್ದು, ಲಿಂಗಾಯತ ಹೊಸ ಧರ್ಮ ಗುರುತಿಸಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ರಾಜ್ಯದಲ್ಲಿ ಜಾತಿ ಗಣತಿಯ ದಂಗಲ್ ದಿನದಿಂದ ದಿನಕ್ಕೆ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಆದರೆ ಸಿಎಂ ಮಾತ್ರ ಜಾತಿ ಗಣತಿಯನ್ನ ಯಾವುದೇ ಕಾರಣಕ್ಕೂ ಮುಂದೂಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಜಾತಿ ಗಣತಿ ಸೆಪ್ಟೆಂಬರ್ 22ರಿಂದ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಪ್ರಶ್ನಾವಳಿಗಳನ್ನ ಕೂಡ ಆಯೋಗ ಸಿದ್ಧಪಡಿಸಿದ್ದು, ಒಟ್ಟು 60 ರೀತಿಯ ವಿವಿಧ ಮಾದರಿಯ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಧರ್ಮ ಯಾವುದು, ಜಾತಿ ಯಾವುದು, ಉಪಜಾತಿ ಯಾವುದು, ಜೊತೆಗೆ ಜಾತಿಗಿರುವ ಇನ್ನಿತರ ಹೆಸರು ಯಾವುದು, ಜಾತಿ ಪ್ರಮಾಣ ಪತ್ರವನ್ನ ಪಡೆದಿದ್ದೀರಾ, ಆದಾಯ ಪ್ರಮಾಣ ಪತ್ರ ಇದೆಯಾ, ಈ ರೀತಿ ಅನೇಕ 60 ವಿಧದ ಪ್ರಶ್ನೆಗಳನ್ನ ಮುಂದಿಟ್ಟು ಸಮೀಕ್ಷೆಯನ್ನ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಸಚಿವರ ವಿರೋಧಕ್ಕೆ ಮಣಿಯದ ಆಯೋಗ, ಕ್ರಿಶ್ಚಿಯನ್ ಜೋಡಿ ತಪ್ಪದ ಕೈಬಿಡದ ಆಯೋಗ. ಇನ್ನು ಕ್ಯಾಬಿನೆಟ್ನಲ್ಲಿ ಸಚಿವರ ವಿರೋಧಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ಮಣಿದಿಲ್ಲ. ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಸಮೀಕ್ಷೆಯಲ್ಲಿ ಉಪಜಾತಿಗಳನ್ನು ಗುರುತಿಸಿಕೊಳ್ಳುವುದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಲಿಂಗಾಯತರ ಹೊಸ ಧರ್ಮ ಗುರುತಿಸಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ, ಆದರೆ ಸಮೀಕ್ಷೆಯಲ್ಲಿ ಬರೆದುಕೊಳ್ಳುವುದಕ್ಕೆ ಅವಕಾಶ ಇದೆ. ನಮ್ಮ ಇಂಟರ್ನಲ್ ಒಳಗೆ ನಾವು ಕ್ರಿಯೇಟ್ ಮಾಡಿಕೊಂಡಿರುವಂತಹ ಕಾಲಂ ಅದನ್ನು ಸಾರ್ವಜನಿಕರ ಬಳಕೆಗೆ ಬಳಸಲ್ಲ ಅಂಥೇಳಿ ಆಯೋಗ ವಾದಿಸ್ತಿದೆ. ಕ್ರಿಶ್ಚಿಯನ್ ಜೋಡಿತ ಪದಗಳನ್ನು ಸಹ ಹಿಂದುಳಿದ ವರ್ಗಗಳ ಆಯೋಗ ಕೈಬಿಟ್ಟಿಲ್ಲ. ಯಾರು ಏನ್ ಬೇಕಾದ್ರೂ ಬರ್ಕೊಳ್ಬಹುದು, ನಾವು ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ? ಸೇರಿಸ್ಕೊಳ್ಳೋದು ಬಿಡೋದು ಪ್ರಶ್ನೆನೇ ಇಲ್ಲ. ಈಗ ಲೀಸ್ಟ್ ಮಾಡಿರೋದು, ಬಟ್ ನಮ್ಮ ಸರ್ವೇಯರ್ಗೆ ಅನುಕೂಲ ಆಗ್ಲಿಕ್ಕೆ ಮಾಡಿರೋದು, ಅದು ಪಬ್ಲಿಕ್ ಕನ್ಸಂಪ್ಷನ್ ಅಲ್ಲ. ಆ ಪಟ್ಟಿ ಹ್ಯಾಸ್ ನೋ ಲೀಗಲ್ ವ್ಯಾಲಿಡಿಟಿ. ನಮ್ಮ ಇಂಟರ್ನಲ್ ಯೂಸ್ಗೆ ನಾವು ಮಾಡ್ಕೊಂಡಿರೋದು. ಬರ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾವು ಐ ಕಾಂಟ್ ಡಿನೈ. ಈಗ somebody wants to say I'm this dharma, we'll record it. ಬಟ್ ನಾವು ಅವರಿಗೆ ಆಪ್ಷನ್ ಕೊಟ್ಟು ನೀವು ಇದು ಬರೀರಿ ಅಂತ ಹೇಳೋ ಪ್ರಶ್ನೆ ಬರೋದಿಲ್ಲ. ಇದೇ ಸೋಮವಾರದಿಂದ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ಮುಂದಾಗ್ತಿದೆ. ಈ ಸಮೀಕ್ಷೆಗೆ ಸಾಕಷ್ಟು ವಿರೋಧಗಳಾಯಿತು. ಕ್ಯಾಬಿನೆಟ್ಟಲ್ಲಿರುವಂಥ ಸಚಿವರು ಕೂಡ ಇದಕ್ಕೆ ವಿರೋಧನ ವ್ಯಕ್ತಪಡಿಸಿದ್ರು. ಕಾರಣ ಅಲ್ಲಿ ಬಳಕೆ ಮಾಡ್ತಿರುವಂತಹ ಹೊಸ ಜಾತಿಗಳನ್ನು ಸೇರಿಸಿರುವಂಥದ್ದು. ಲಿಂಗಾಯತ ಸಮುದಾಯವನ್ನು ಉಪಜಾತಿಗೆ ಸೇರಿಸೋ ಅಗತ್ಯ ಇಲ್ಲ, ಅದನ್ನು ತೆಗಿಬೇಕು ಅಂತ ಕೇಳ್ಕೊಂಡಿದ್ರು. ಆದರೆ ಇದು ಯಾವುದಕ್ಕೂ ಹಿಂದುಳಿದ ಆಯೋಗ ಮಣಿದಿಲ್ಲ. ಲಿಂಗಾಯತ ಅನ್ನೋ ಜಾತಿ ಜೊತೆಗೆ ತಮ್ಮ ಉಪಜಾತಿಯನ್ನು ನಮೂದಿಸೋದಕ್ಕೆ ಅವಕಾಶ ಮಾಡಿಕೊಡ್ತಿದೆ. ಹಾಗೆ ಲಿಂಗಾಯತ ಧರ್ಮವನ್ನು ಸೇರಿಸಬೇಕು ಅಂತ ಲಿಂಗಾಯತ ಸಚಿವರು ಶಾಸಕರು ಪಟ್ಟು ಹಿಡಿದಿದ್ರು. ಆದರೆ ಅದಕ್ಕೆ ಹಿಂದುಳಿದ ಆಯೋಗ ಯಾವುದೇ ಅವಕಾಶ ಮಾಡಿಕೊಟ್ಟಿಲ್ಲ. ಆದರೆ ಅದು ಬರ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತೊಂದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು, ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಪದವನ್ನು ಜೋಡಣೆ ಮಾಡಿದ್ದದ್ದು. ಇದಕ್ಕೂ ಸಹ ಹಿಂದುಳಿದ ಆಯೋಗ ಒಂದು ಸ್ಪಷ್ಟನೆ ನೀಡ್ತಾ ಇದೆ. ನಾವು ನಮ್ಮ ಅನುಕೂಲಕ್ಕಾಗಿ ಅದನ್ನು ಸೇರಿಸಿದ್ದೀವಿ, ಈ ಹಿಂದೆನೂ ಕೂಡ ಅದಿತ್ತು. ಈಗ ನಾವು ಸಂಪೂರ್ಣವಾಗಿ ಡಿಜಿಟಲೀಕರಣದಿಂದ ಸಮೀಕ್ಷೆ ಮಾಡ್ತಿರೋದ್ರಿಂದ ಸಮೀಕ್ಷೆಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಕಾಲಮಲ್ಲಿ ಕ್ರಿಶ್ಚಿಯನ್ ಪದವನ್ನು ಸೇರಿಸಿದ್ದೀವಿ ಹಿಂದೂ ಜಾತಿಗಳ ಜೊತೆಗೆ. ಇದಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಗೊಂದಲಗಳಿಲ್ಲ ಅಂತ ಒಂದು ಸ್ಪಷ್ಟನೆ ಕೂಡ ಕೊಡ್ತಿರುವಂಥದ್ದು. ಇದು ಜಾತಿ ಗಣತಿ ಅಲ್ಲವೇ ಅಲ್ಲ, ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎಂದ ತಂಗಡಗಿ. ಇನ್ನು ನಮ್ಮ ಸರ್ಕಾರ ಮಾಡ್ತಿರೋದು ಜಾತಿ ಗಣತಿಯಲ್ಲ, ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಸಚಿವ ಶಿವರಾಜ ತಂಗಡಗಿ ಹೇಳಿದ್ದಾರೆ.
ನಮಗೆ ಜಾತಿ ಗಣತಿ ಮಾಡುವ ಪವರ್ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವ ಅಧಿಕಾರ ಇದೆ. ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತಾರೆ. ದಯಮಾಡಿ ಬಂದವರಿಗೆ ಸಮಾಧಾನದಿಂದ ಮಾಹಿತಿ ಕೊಡಿ ಅಂತ ಹೇಳಿದ್ರು. ಜಾತಿ ಗಣತಿಯ ಸಂಬಂಧ ಯತ್ನಾಳ್ ಹೇಳಿಕೆಯ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಎಂ.ಬಿ. ಪಾಟೀಲ್, ನಾವು ಸಹ ಸಿಎಂ ಎದುರು ಸಭೆಯಲ್ಲಿ ಈ ವಿಚಾರಗಳನ್ನೆತ್ತಿದ್ದೇವೆ. ಇದು ಸರಿಯಲ್ಲ ಅನ್ನೋದನ್ನ ಹೇಳಿದ್ದೇವೆ ಅಂತ ಹೇಳಿದ್ರು. ಅಲ್ಲದೆ ಮತಾಂತರಗೊಂಡವರು ಮಾಹಿತಿಯನ್ನು ಕೊಡಬಹುದು ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಶ್ರೀಗಳ ಜಾಗೃತಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು. 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗೆ ಜಾತಿ ಗಣತಿ ಅಂತೀರಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ಮಾಡೋಕ್ಕೆ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂಥದ್ದು. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಬಂದವ್ರನ್ನ ಕುಂದಿರಿಸಿ ನೀವು ಅವ್ರನ್ನ ಸಮಾಧಾನದಿಂದ ನಿಮ್ಮೆಲ್ಲ 60 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಯಾರಿಗೂ ಒಳಗಾಗಬೇಡಿ. ಯಾವ ಇದಕ್ಕೂ ನಿಮ್ಮದು ಏನಿದೆ ವಾಸ್ತವ ಸತ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡಿ. ನಾನು ನಿನ್ನೆ ಹೇಳಿದ್ದೀವಿ. ಅವರು ಏನು ಕನ್ಫ್ಯೂಷನ್ ಮಾಡ್ಕೊಂಡಿದ್ರು ಅಂದರೆ ಕನ್ವರ್ಷನ್ಗಳಾಗಿರ್ತವೆ. ಈಗ ಕ್ರಿಶ್ಚಿಯನ್ರ ಕನ್ವರ್ಷನ್ ಆಗಿರ್ತವೆ, ಹಿಂದೂದಾಗ ಎಷ್ಟೋ ಮಂದಿ ಮದುವೆ ಹಿಂದೂದಾಗ ಕನ್ವರ್ಷನ್ ಆಗಿರ್ತಾರೆ, ಮುಸ್ಲಿಮ್ಸ್ನಾಗ ಇಸ್ಲಾಂನಾಗ ಕನ್ವರ್ಟ್ ಆಗಿರ್ತಾರೆ. ಇಸ್ಲಾಂದವರು ಎಷ್ಟೋ ಜನ ಹಿಂದೂದಾಗ ಕನ್ವರ್ಟ್ ಆಗಿದ್ದಾರೆ, ಲಿಂಗಾಯತರ ಕನ್ವರ್ಟ್ ಆಗಿದ್ದಾರೆ. ಅವರು ಕಾಂತರಾಜ್ ಕಮಿಟಿ ಮುಂದೆ ಅವರು ಅದನ್ನು ಹೇಳಿದ್ದನ್ನು ಅವರು ಅದನ್ನು ಇದು ಮಾಡ್ಕೊಂಡು ಅದಕ್ಕೆ ಕಾಲಮ್ ಸೃಷ್ಟಿ ಮಾಡಿದ್ರು. ಅವ್ರನ್ನ ಹೇಳಿದಾರೆ ಅಂತೇಳಿ ಕಾಂತರಾಜ್ ಕಮಿಟಿ ಮುಂದೆ. ಈಗ ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿದ್ದೀವಿ. ಜಾತಿ ಗಣತಿ ಸಮೀಕ್ಷೆ ಮುಂದೂಡಿಕೆಗೆ ಆಗ್ರಹ. ಸೋಮವಾರದಿಂದಲೇ ಜಾತಿ ಗಣತಿ ಆರಂಭವಾದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸಿದ್ದಾರೆ. ಹುಬ್ಬಳ್ಳಿಯ ಲಿಂಗರಾಜನಗರದಲ್ಲಿ ಮನೆ ಮನೆಗೆ ತೆರಳಿ ಕರಪತ್ರವನ್ನು ಹಂಚಿ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ವಚನಾನಂದ ಶ್ರೀಗಳು ಮಾತನಾಡಿ, ಜಾತಿ ಗಣತಿ ಸಮೀಕ್ಷೆಯನ್ನು ಮುಂದೂಡಬೇಕು. ಜಾತಿ ಗಣತಿಯಲ್ಲಿ ಸಾಕಷ್ಟು ದೋಷಗಳಿವೆ. ಈ ಹಿಂದೆ ನಡೆಸಿದ ಕಾಂತರಾಜು ಆಯೋಗದ ವರದಿ ವೈಜ್ಞಾನಿಕವಾಗಿರಲಿಲ್ಲ. ಇಷ್ಟೊಂದು ಅರ್ಜೆಂಟ್ನಲ್ಲಿ ಯಾಕೆ ಸಮೀಕ್ಷೆ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಧರ್ಮದ ಕಾಲಮ್ನಲ್ಲಿ ಹಿಂದೂ, ಜಾತಿ ಕಾಲಮ್ ಲಿಂಗಾಯತ ಪಂಚಮಸಾಲಿ ಬರೆಸಬೇಕು. ಅದರ ನಂಬರು A0868. ಅದಕ್ಕಾಗಿ ಇವತ್ತು ಹುಬ್ಬಳ್ಳಿಯಿಂದ ಒಂದು ಅಭಿಯಾನವನ್ನು ಮಾಡಿದ್ದೇವೆ. ಮನೆ ಮನೆಗೆ ತೆರಳಿ ಈ ಥರ ಸ್ಟಿಕ್ಕರ್ಗಳನ್ನ ಅಂಟಿಸಬೇಕು ಅಂತ ಶಾಶ್ವತ ಹಿಂದುಳಿದ ವರ್ಗ ಆಯೋಗದವರು ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅದರ ಪಕ್ಕಕ್ಕೇ ಧರ್ಮದ ಕಾಲಮಲ್ಲಿ ಹಿಂದೂ, ಜಾತಿ ಕಾಲಮ್ ಲಿಂಗಾಯತ ಪಂಚಮಸಾಲಿ ಬರೆಸಬೇಕು ಅಂತೇಳಿ ಜನಗಳಿಗೆ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಈಕೆ ಹುಬ್ಬಳ್ಳಿಯಿಂದ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಈಗಾಗಲೇ 16 ಜಿಲ್ಲೆಯನ್ನು ನಾವು ಮತ್ತೆ ಪ್ರವಾಸ ಮಾಡ್ತೇವೆ. ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಮ್ಮ ಜಿಲ್ಲಾ ಭಕ್ತರಿಗೆ ಸಮಾಲೋಚನೆ ಮಾಡಿ ಇದನ್ನೇ ನೀವು ಬರೆಸಬೇಕು ಅಂತ ಸ್ಪಷ್ಟವಾಗಿ ಸಂದೇಶವನ್ನು ನಾವು ಕೊಡ್ತೇವೆ. ಇನ್ನು ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ಸೋನಿಯಾ ಗಾಂಧಿ ಮೆಚ್ಚಿಸೋದಕ್ಕೆ ಸಿದ್ದರಾಮಯ್ಯನವರು ಈ ರೀತಿ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಗೊಂದಲದಿಂದ ಈ ಸಮೀಕ್ಷೆ ಕೂಡಿದೆ. ಅಲ್ಪಸಂಖ್ಯಾತ ಮುಸ್ಲಿಮರೇ ಹೆಚ್ಚಿದ್ದಾರೆ ಅಂತ ಹೇಳಿ ತೋರಿಸೋದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅವು ಏನು ವರ್ಗಗಳು ಮಾಡ್ಯಾರಲ್ಲ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಒಕ್ಕಲಿಗ ಎಲ್ಲ ವ್ಯವಸ್ಥಿತವಾಗಿ ಸೋನಿಯಾ ಗಾಂಧಿ ಕೊಟ್ಟಂಥ ಹೊಸ ನಾಮ ಇದು. ಸೋನಿಯಾ ಗಾಂಧಿ ಇಡೀ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ಬೇಕತ್ತಾರೆ, ಕೆಲವೊಂದು ಮಂದಿ ಮುಸ್ಲಿಂ ರಾಷ್ಟ್ರ ಮಾಡ್ಬೇಕತ್ತಾರೆ. ಇದರ ಸಂಚನ ಹಿನ್ನೆಲೆಯಲ್ಲಿ ಇವತ್ತು ಏನು ಈ ರೀತಿಯ ಒಂದು ಜಾತಿ ವರ್ಗೀಕರಣ ಮಾಡ್ಯಾರ. ಅವು ನಮ್ಮ ದೇಶನಾಗೇ ಇಲ್ಲ. ಆ ಜಾತಿಗಳು ಭಾರತದಾಗೂ ಇಲ್ಲ, ವಿಶ್ವದಾಗೂ ಇಲ್ಲ. ಕೇವಲ ಸೋನಿಯಾ ಗಾಂಧಿಯ ಒಂದು ನಿರ್ದೇಶನ ಮೇರೆಗೆ ಸಿದ್ದರಾಮಯ್ಯನವರು ಇಂಥ ಅತ್ಯಂತ ಕೀಳು ಮಟ್ಟದ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡ್ಯಾರ. ರಾಜ್ಯದ ಜನರನ್ನು ತಪ್ಪು ಹಾದಿಗೆ ಎಳಿಲಿಕ್ಕೆ ಇಲ್ಲಿ ಲಿಂಗಾಯತರು ಕಡಿಮೆ ಇದ್ದಾರೆ, ಒಕ್ಕಲಿಗರು ಕಡಿಮೆ ಇದ್ದಾರೆ, ಅಲ್ಪಸಂಖ್ಯಾತ ಮುಸ್ಲಿಮರೇ ಹೆಚ್ಚಿದ್ದಾರೆ ತೋರಿಸಲಿಕ್ಕೆ ಮಾಡಿದಂಥ ನಾಟಕ. ಒಟ್ಟಾರೆ ರಾಜ್ಯದಲ್ಲಿ ಗೊಂದಲದ ನಡುವೆಯೂ ಕೂಡ ಸೋಮವಾರದಿಂದ ಜಾತಿ ಗಣತಿ ಆರಂಭವಾಗ್ತಿದೆ. 60 ಪ್ರಶ್ನೆಗಳನ್ನೊಳಗೊಂಡಂತಹ ಸರ್ವೆ ನಡೆಯಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.